ಶೋಲ್ಡರ್ ಮತ್ತೆ ಆರ್ಮಲ್ಲಿ ಎಕ್ಸಾಕ್ಟ್ ಕಟ್ ಮಾಡ್ಕೊಳ್ಳೋಣ. ಮೆಜರ್ಮೆಂಟ್ ಗ್ಲೋವ್ಸ್ ತಗೊಂಡು ಆ ಕಟೋರಿ ಕಟಿಂಗ್ ಇದೆಯಲ್ಲ ಅಲ್ಲೂ ಮಾರ್ಕ್ ಹಾಕೋಬೇಕು, ಅದು ಎಕ್ಸ್ಟ್ರಾ ಬಿಟ್ಕೋಬೇಕು. ನೋಡಿ ಮೆಜರ್ಮೆಂಟ್ ಇದ್ರೆ ಈ ಥರ ವೀಲ್ ಮಾಡ್ಕೊಳ್ಳಿ, ವೀಲ್ ಮಾರ್ಕ್ ಹಾಕೊಳ್ಳಿ, ಕಟಿಂಗ್ ಎಕ್ಸ್ಟ್ರಾ ಆಗೋದಿಲ್ಲ. ವೀಲ್ ಮಾರ್ಕ್ ಮಾಡಿದ್ದು ಎಕ್ಸಾಕ್ಟು ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ತೀನಿ. ಮೆಜರ್ಮೆಂಟಲ್ಲಿ ಎಷ್ಟಿದೆ ಸೈಜ್ ಅಲ್ಲ ಅಷ್ಟೇ ಇಟ್ಕೊಂಡ್ಬಿಡೋಣ. ಸೇಮ್ ಮೆಜರ್ಮೆಂಟ್ ಹೇಗಿದೆ ಹಾಗೆ ಬರುತ್ತೆ ಕಟೋರಿ ಬ್ಲೌಸು, ಸಿಂಗಲ್ ಕಟೋರಿ ಬ್ಲೌಸು. ನೋಡಿ ಮಾರ್ಕಿಂಗ್ ಬಿಟ್ಟು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿದ್ದೀನಿ. ಫ್ರಂಟ್ ಸೈಡ್ ಹಾಫ್ ಇಂಚ್ ಶೇಪ್ ತೆಗಿಬೇಕು ಆರ್ಮಲ್ ಹತ್ರ. ಫ್ರಂಟ್ ಒಂದು ಪಾರ್ಟ್ ಆಯಿತು. ಇವಾಗ ಕಟೋರಿ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಕ್ರಾಸಲ್ಲಿ ಕಟ್ ಮಾಡಬೇಕು ಕಟೋರಿ ಪಾರ್ಟು. ನೋಡಿ ಈ ಥರ ಕ್ರಾಸ್ ಇಟ್ಕೊಂಡು ಕ್ರಾಸ್ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೋಬೇಕು ಕಟೋರಿ ಪಾರ್ಟ್. ಸೇಮ್ ಮೆಜರ್ಮೆಂಟ್ ಬ್ಲೌಸ್ ಇದ್ರೆ ಅದನ್ನ ನೆಟ್ ಹಾಕಿ ಮಾಡ್ಬೋದು, ಟೇಪ್ ಏನೋ ಅವಶ್ಯಕತೆ ಬೇಡ. ನಾನು ಹೇಗೆ ಮಾಡ್ತಿದ್ದೀನಿ ಹಾಗೆ ಮಾಡ್ಕೊಳ್ಳಿ. ಈ ಕಟಿಂಗ್ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಡೀಟೇಲ್ ಕ್ಲೀನಾಗಿ ಬೇರೆ ವಿಡಿಯೋ ತರ್ತೀನಿ. ಕ್ಲೀನಾಗಿ ಚೆಕ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಇದು ಕಟೋರಿ. ಚೂರು ಎತ್ಕೊಂಡು ಆದರೆ ಬ್ಲೌಸ್ ಹಾಳಾಗಿ ಹೋಗುತ್ತೆ. ಮಾಡಿಬಿಟ್ಟು ಎಲ್ಲಾನು ಹಾಫ್ ಇಂಚ್ ಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕಟೋರಿ ಪಾರ್ಟ್ ಆಗೋಯ್ತು. ಡಾಟ್ ಪಾಯಿಂಟ್ಗೆ ಚೆಕ್ ಹಾಕೋತಾ ಇದ್ದೀನಿ. ಡಾಟ್ ಸೈಜು ಮಾರ್ಕ್ ಹಾಕೋಣ, ಒಂದೇ ಡಾಟ್ ಬರೋದು ಇದು. ಓಕೆ ಫ್ರೆಂಡ್ಸ್, ಕಟಿಂಗ್ ಎಲ್ಲ ಆಗೋಯ್ತು.